ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ಅಶ್ವಿನಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ನಾವು ತೆಗೆದುಕೊಂಡು ಬಂದಿರುವಂತಹ ವಿಚಾರ ಬಹಳಷ್ಟು ಪ್ರಮುಖ, ಆಮೇಲೆ ರಾಜ್ಯದ ಮನೆಗೂ ಕೂಡ ಮುಟ್ಟಬೇಕಾದಂತ ವಿಚಾರ ಮತ್ತು ಬಹಳ ನೀಟಾಗಿ ಅಂಕಿ ಅಂಶಗಳ ಸಮೇತ ತಿಳಿಯಬೇಕಾದಂತ ವಿಚಾರ ಮತ್ತು ಇದರಿಂದ ಆಗುವ ಮುಂದಿನ ಸಮಸ್ಯೆಗಳು ಅಥವಾ ಇದರಿಂದ ನಾವು ಫೇಸ್ ಮಾಡಬೇಕಾಗಿರೋ ಒಂದಷ್ಟು ಕಷ್ಟದ ಹಾದಿಗಳು ಇವೆಲ್ಲವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಹಾಗಾದ್ರೆ ಯಾವ ವಿಚಾರ ಅಂತಂದ್ರೆ ಅದುವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಪ್ರಮುಖವಾಗಿ ನಮ್ಮ ದೇಶ ಭದ್ರ ಬುನಾದಿ ಹಾಕಬೇಕು ಅಂದ್ರೆ ಅಶ್ವಿನಿ, ಲೋಕಸಭೆ, ವಿಧಾನಸಭೆ ಮತ್ತೆ ನಗರ ಸಂಸ್ಥೆಗಳು ಅಥವಾ ಏನು ನಾವು ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡಿ ಅಥಾರಿಟಿ ಅಂತ ಏನು ಕರಿತೀವಲ್ಲ ನಾವು, ಚುನಾವಣೆಗಳಾಗಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಸ್ಥಳೀಯವಾಗಿ ಜನಪ್ರತಿನಿಧಿಗಳೇ ಇಲ್ಲ, ಅಧಿಕಾರಿಗಳೇ ಎಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಈಗ ಒಂದಲ್ಲ ಒಂದು ಕಾರಣ ನೀಡಿ ಚುನಾವಣೆ ಮುಂದೂಡಿಕೆ ಆಗ್ತಾ ಇದೆ. ಹಾಗಿದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಯೋಗ ಇಲ್ವಾ? ಚುನಾವಣೆ ವಿಳಂಬ, ಕರುನಾಡ ಜನ ಇಲ್ಲಿ ತರಬೇಕಾದಂತ ಬೆಲೆ ಏನು? ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಗದಿಯಾಗುತ್ತಾ ಮುಹೂರ್ತ? ಸರ್ಕಾರದಿಂದ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ ಸರ್ಕಾರ. 5,700 ಗ್ರಾಮ ಪಂಚಾಯತಿಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾಕಂದ್ರೆ ಖಾಲಿ ಉಳ್ಕೊಂಡಿರೋ ಅವೇ ಎಷ್ಟು? 5,700. ಒಟ್ಟು 5,952 ಗ್ರಾಮ ಪಂಚಾಯತಿ ಇದೆ ಅಶ್ವಿನಿ. ಅದರಲ್ಲಿ ಕೆಲವೊಂದು ಇಲ್ಲಿವರೆಗೂ ಅಧಿಕಾರದಲ್ಲಿ ಇದ್ವು, ಇನ್ನು ಕೆಲವೊಂದು ಇರಲಿಲ್ಲ. ಸೊ ಈಗ ಒಟ್ಟು 5,700 ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಆಗ್ಲೇಬೇಕು ಅಂತ ಹೇಳಿ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಸೊ ಇಲ್ಲಿ ಪಂಚಾಯತಿ ಚುನಾವಣೆಗೆ ಎಲ್ಲೋ ಒಂದು ಕಡೆ ಮೊದಲ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು ನಮಗೆ ಕಾಣ್ತಾ ಇದೆ ಇಲ್ಲಿ. ಸೊ ನಿಮಗೆ ಇಲ್ಲಿ GBA ಎಲೆಕ್ಷನ್ ಆಗಿರ್ಬೋದು, ಇದಕ್ಕೆ ಬೇರೆ ಬೇರೆ ನೆಪಗಳನ್ನು ಹೇಳ್ತಾ ಇದೆ. ಈಗಾಗಲೇ ಜೂನ್ 30 ನೀವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಆದ್ರೂ ಕೂಡ ಒಂದಷ್ಟು ನೆಪಗಳನ್ನ ಅಂತಂದ್ರೆ ಈಗ ಕೇಂದ್ರದಿಂದ ಜನಗಣತಿ ನಡೀತಾ ಇದೆ. ಸೊ ಅದಕ್ಕೆ ಒಂದಷ್ಟು ಅಧಿಕಾರಿಗಳನ್ನ ಎಂಪ್ಲಾಯ್ ಆಗಿ ಕಳಿಸ್ಬೇಕು. ಇನ್ನು ಜೂನ್ ಬಂತು ಅಂತಂದ್ರೆ ಸ್ಕೂಲು ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ, ನಿಮಗೆ ಗೊತ್ತಿದೆ. ಆಮೇಲೆ ಏನ್ ಮಾಡಕ್ಕಾಗಲ್ಲ, ಇದ್ರದ್ದು ಕೆಲಸ ಮಾಡಕ್ಕಾಗಲ್ಲ. ಸೊ ಇಂಥ ನೆಪಗಳನ್ನ ಹೇಳಿ ಚುನಾವಣೆಗಳನ್ನ ಮುಂದಕ್ಕೆ ದೂಡ್ತಾ ಇದೆ. ಇದರ ಬೆನ್ನಲ್ಲೇ ಈ ಅಧಿಸೂಚನೆ ಪ್ರಕಾರ 5,700 ಗ್ರಾಮ ಪಂಚಾಯತಿಗೆ ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ. ಸೊ ಇದು ಮಾಡ್ಕೊಳ್ಳಿ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಸೂಚನೆ ಕೂಡ ಈಗಾಗಲೇ ಬಂದಿರೋದ್ರಿಂದ, ಹಾಗಾದ್ರೆ GBA ಎಲೆಕ್ಷನ್ ನಂತರದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ನಡೆಯೋದಂತೂ ಪಕ್ಕ ಅನ್ನುವಂತ ಸೂಚನೆಯಂತೂ ಇದೆ. ಆದ್ರೆ ಅದರಲ್ಲೂ ಕೂಡ ಬಹಳ ಡಿಲೇ ಆಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಸದ್ಯದಲ್ಲೇ ಎಲೆಕ್ಷನ್ ನಡೆಯುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ರಾಜ್ಯದ ಜನರಿಗೆ ರಾಜಕೀಯ ಪಕ್ಷಗಳು ದ್ರೋಹ ಮಾಡ್ತಾ ಇದೆಯಾ ಹಾಗಾದ್ರೆ ಅನ್ನುವಂತ ಅನುಮಾನ ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡಿಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ಲದೆ ಮತ್ತಿನ್ನೇನು ಅನ್ನುವಂತ ಪ್ರಶ್ನೆಯನ್ನ ಕೇಳುವಂತಾಗಿದೆ. ಸಂವಿಧಾನದ ಆಶಯ ಏನು, ಅದನ್ನ ಹರಣ ಮಾಡಲಾಗ್ತಾ ಇದೆಯಾ ಅನ್ನುವಂತ ಆಕ್ರೋಶಗಳು ಕೂಡ ಜನಸಾಮಾನ್ಯರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಎರಡು 2021ರಿಂದ ನಡೆದಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ. ಬಿಜೆಪಿ ಕಾಂಗ್ರೆಸ್ ಆಡಳಿತ ಮುಗಿದ್ರೂ ಆಗಿಲ್ಲ ಬದಲಾವಣೆ. ರಾಜ್ಯದ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ರು ಸ್ಥಳೀಯ ಪಾಲಿಕೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆ ಮಾತ್ರ ಆಗ್ತಾನೇ ಇಲ್ಲ. ನಮ್ಮ ಸಂಕಷ್ಟಗಳನ್ನ ಹೇಳಿ ಪರಿಹರಿಸಿಕೊಳ್ಳುವುದಕ್ಕೆ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅಂತ ಕಾಯ್ತಿರುವ ಜನರ ನಿರೀಕ್ಷೆ ಇನ್ನೂ ಈಡೇರ್ತಿಲ್ಲ. ಅದಷ್ಟೇ ಮನವಿ, ಆಗ್ರಹ, ಟೀಕೆ, ಟಿಪ್ಪಣಿಗಳೇ ಬಂದ್ರೂ ಸರ್ಕಾರ ಅದ್ಯಾಕೋ ಎಲೆಕ್ಷನ್ ಅಂದ ಕೂಡಲೇ ಉದಾಸೀನ ಮಾಡ್ತಿದೆ. ಈ ಮನಸ್ಥಿತಿಯಿಂದ ನಾಡಿನ ಸಮಗ್ರ ಅಭಿವೃದ್ಧಿ ಮಾತ್ರ ನಿಂತ ನೀರಾಗೇ ಇದೆ. ಆಡಳಿತವನ್ನ ಎಚ್ಚರಿಸುವ ಕೆಲಸವನ್ನ ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಿದೆ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವ ಇತ್ತೀಚಿನ ಬಿಜೆಪಿ ಹಾಗೂ ಕಾಂಗ್ರೆಸ್ ಸರ್ಕಾರಗಳು. ಪ್ರಜಾಪ್ರಭುತ್ವ ನಿಂತಿರೋದೇ ಸ್ಥಳೀಯ ಮಟ್ಟದ ಅಧಿಕಾರವನ್ನ ಸಾರ್ವಜನಿಕರು ನಡೆಸುವಂತಹ ಸ್ಥಿತಿಗೆ ಬರತಕ್ಕಂಥದ್ದು ಮತ್ತು ಸಾರ್ವಜನಿಕರು ತಮ್ಮ ಆಯ್ಕೆ ಮಾಡುವಂತಹ ಒಂದು ಜನಪ್ರತಿನಿಧಿ ಕೆಳಮಟ್ಟದಿಂದ ರಾಜ್ಯ, ರಾಷ್ಟ್ರ ಮಟ್ಟದವರೆಗೂ ಕೂಡ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆಗಳು ನಡೀತಾ ಇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಮಟ್ಟದ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಗರ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಡೆಸದೆ ರಾಜ್ಯ ಸರ್ಕಾರ ಒಂದು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ.
ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಕಾಲಕಾಲಕ್ಕೆ ಚುನಾವಣೆ ಮಾಡಬೇಕು ಎಂಬ ನಿಯಮವೇ ಇದೆ. ಆದರೆ ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರುವಂತೆ ರಾಜ್ಯ ಸರ್ಕಾರಗಳು ನಡೆದುಕೊಂಡಿದೆ. ಈ ಹಿಂದಿನ ಬಿಜೆಪಿ ಸರ್ಕಾರವಾಗ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರವಾಗ್ಲಿ ಇದರಲ್ಲಿ ಸಮಾನ ಪಾಲುದಾರರು. ಎರಡೂ ಪಕ್ಷಗಳದ್ದು ಒಂದೇ ಮನಸ್ಥಿತಿ. ಸ್ಥಳೀಯ ಮಟ್ಟದಲ್ಲಿ ಜನಪ್ರತಿನಿಧಿಗಳು ಬೇಡ ಎಂಬ ಲೆಕ್ಕಾಚಾರ. ಎಲ್ಲ ಅಧಿಕಾರಗಳನ್ನ ಶಾಸಕರ ಕೈಗೆ ಕೊಟ್ಟು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಕೆಲಸವನ್ನ ಭರ್ಜರಿಯಾಗಿ ಮಾಡಲಾಗ್ತಿದೆ. ಸರ್ಕಾರ ತುರ್ತಾಗಿ ಚುನಾವಣೆ ಹಮ್ಮಿಕೊಳ್ಳಲು ಮನಸ್ಸು ಮಾಡ್ತಿಲ್ಲ ಅನ್ನೋ ಅಭಿಪ್ರಾಯ ಸಾಮಾನ್ಯವಾಗಿದೆ. ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕ್ಷೇತ್ರ ಪುನರ್ ವಿಂಗಡಣೆ, ಮೀಸಲಾತಿ ಪಟ್ಟಿ ಇವೆಲ್ಲವನ್ನು ಮಾಡ್ತಾ ಇದ್ದಾರೆ. ಅವರು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಹಾನಗರ ಪಾಲಿಕೆಗಳ ಚುನಾವಣೆಗಳು ಅವು ಕೂಡ ಏನೋ ಪುನರ್ ವಿಂಗಡಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದಷ್ಟು ಗ್ರಾಮ ಪಂಚಾಯತಿಗಳನ್ನ ಪಟ್ಟಣ ಪಂಚಾಯತಿ ಮಾಡಿದ್ರು. ಪಟ್ಟಣ ಪಂಚಾಯತಿ ನಗರಸಭೆ ಅದು, ಕಾರ್ಪೊರೇಷನ್ ಅದು. ಸೊ ಅಲ್ಲಿ ಡಿಲಿಮಿಟೇಷನ್ ಪ್ರಶ್ನೆ ಬರುತ್ತೆ. ಅದನ್ನು ಮಾಡಿಬಿಟ್ಟೆ ನಾವು ಚುನಾವಣೆಗೆ ಹೋಗಬೇಕು ಅನ್ನುವಂತ ಒಂದು. ಹಾಗಿದ್ರೆ ಯಾವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವ ಕಾರಣದಿಂದ ಆಗಿಲ್ಲ ಅನ್ನೋದನ್ನ ನೋಡೋಣ. ಮಂಗಳೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ ಮತ್ತು ತುಮಕೂರು ಈ 5 ಮಹಾನಗರ ಪಾಲಿಕೆಗಳಿಗೆ ಇನ್ನೂ ಚುನಾವಣೆಗಳಾಗಿಲ್ಲ. ಮೀಸಲಾತಿ ಕಾರಣದಿಂದ ಇಲ್ಲಿ ಎಲೆಕ್ಷನ್ ಬಾಕಿ ಇದೆ. ಉಳಿದಂತೆ ರಾಜ್ಯದ ಎಷ್ಟು ಸ್ಥಳೀಯ ಸಂಸ್ಥೆಗಳಿಗೆ ಜನಪ್ರತಿನಿಧಿಗಳ ಆಯ್ಕೆಯಾಗಿಲ್ಲ ಅನ್ನೋದನ್ನ ನೋಡೋಣ. ಈ ಸಂಖ್ಯೆಗಳನ್ನ ನೋಡಿದಾಗ ನಿಜಕ್ಕೂ ದಿಗಿಲಾಗುತ್ತದೆ. 47 ನಗರಸಭೆಗಳು, 93 ಪುರಸಭೆಗಳು, 50 ಪಟ್ಟಣ ಪಂಚಾಯಿತಿಗಳು, ಹೀಗೆ ಒಟ್ಟು 196 ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬಾಕಿ ಇದೆ. ಜೊತೆಗೆ 5712 ಗ್ರಾಮ ಪಂಚಾಯಿತಿಗಳಿಗೂ ಚುನಾವಣೆಯಾಗದ ಕಾರಣ ಜನಪ್ರತಿನಿಧಿಗಳೇ ಇಲ್ಲ. ಅಲ್ಲದೆ ಈ ವರ್ಷದ ಇನ್ನು 73 ಗ್ರಾಮ ಪಂಚಾಯಿತಿಗಳ ಅಧಿಕಾರದ ಅವಧಿ ಮುಗಿಯಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಾಕಿ ಇರುವ ಪ್ರಶ್ನೆ ಎದುರಾದಾಗೆಲ್ಲ ಸರ್ಕಾರ ಕಂಠಪಾಠ ಮಾಡಿದಂತೆ ಉತ್ತರ ಕೊಡುತ್ತೆ. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡೇ ಮಾಡ್ತೇವೆ. ಕೆಲವೊಂದು ಕಾರಣಗಳಿಂದ ಚುನಾವಣೆ ವಿಳಂಬವಾಗಿದೆ. ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಈ ವರ್ಷ ಎಲೆಕ್ಷನ್ ಪಕ್ಕಾ ಅಂತ ಸಚಿವರು ಹೇಳ್ತಾರೆ. ಗ್ರಾಮ ಪಂಚಾಯತ್ ಅವಧಿಗಳು 100-200 ಪಂಚಾಯತ್ ಅವಧಿಗಳು ಇದೆ. ಅದಾದ್ಮೇಲೆ ನಾವಾಗ್ಲೇ ಡಿಸಿಗಳಿಗೆ ಗ್ರಾಮ ಪಂಚಾಯತ್ ಅಲ್ಲಿ ಚುನಾವಣೆಗೆ ರೆಡಿ ಆಗ್ರಿ ಅಂತ ನಾವಾಗ್ಲೇ ಇದು ಕೊಟ್ಟಿದ್ದೀವಿ, ಏನು ಸೂಚನೆಯನ್ನ ಕೊಟ್ಟಿದ್ದೀವಿ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಕೂಡ ನಾವು ಮಾಡಬೇಕು ಅಂದ್ಬಿಟ್ಟು ಕೋರ್ಟ್ ನಲ್ಲಿ ನಾವು ಸಬ್ಮಿಟ್ ಮಾಡಿದೀವಿ. ಕೋರ್ಟ್ನವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ರು. ಮತ್ತೆ ನಮ್ಮ ಡಿಲಿಮಿಟೇಷನ್ ಪ್ರಕ್ರಿಯೆ ಏನಿತ್ತು ಅದಂತೂ ನಾವು ಮುಗಿಸ್ಬಿಟ್ಟು ಅವಾಗಲೇ ಸಬ್ಮಿಟ್ ಮಾಡಿದೀವಿ. ರಿಸರ್ವೇಷನ್ ಪ್ರಕ್ರಿಯೆಗಳಿಗೆ ಕೆಲವೊಂದು ಲೋಪಗಳಾಗಿತ್ತು, ಕೆಲವು ಹಳ್ಳಿ ಪುನರ್ ವಿಂಗಡಣೆಯಲ್ಲಿ ಅದನ್ನು ಸರಿಪಡಿಸಿ ನಾವು ಮಾಡ್ತೀವಿ ಅಂತಾನು ಕೋರ್ಟಿಗೆ ನಾವು ಸಬ್ಮಿಟ್ ಮಾಡಿದೀವಿ. ಅದನ್ನು ಆಗುತ್ತೆ. ಅದು ನಮ್ಮ ಸರ್ಕಾರ ಬಂದ ಮೊದಲನೇ ವರ್ಷಕ್ಕೆ ಲೋಕಸಭಾ ಚುನಾವಣೆ ಆಯ್ತು. ಮತ್ತೆ ಬರುವಂತ ವರ್ಷಗಳಲ್ಲಿ ಮಾಡಬೇಕು ಅಂತ ಹೇಳಿ ಹೊಸ ಡಿಲಿಮಿಟೇಷನ್ ಆಗಬೇಕು, ಮೀಸಲಾತಿ ಆಗಬೇಕು. ಆ ಮೀಸಲಾತಿಗೆ ಹೊಸ ಪ್ರಕ್ರಿಯೆಗಳನ್ನ ಕೋರ್ಟ್ ತೀರ್ಪುಗಳಂತೆ ಮಾಡಬೇಕು. ಇದರಿಂದ ಒಂದು ವರ್ಷ ಮತ್ತೆ ತಡ ಆಯ್ತು. GBA ಎಲೆಕ್ಷನ್ ಆಗಬೇಕು ಅಂತ ನೀವು ಹೇಳೋದು ಸರಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಾಕಬಾರದು. ಆದಷ್ಟು ಬೇಗ ಸ್ಥಳೀಯ ಚುನಾವಣೆಗಳನ್ನ ಸರ್ಕಾರ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಆಡಳಿತ ನಡೆಯುತ್ತಿರುವುದು ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದೇ ವಿಶ್ಲೇಷಿಸಲಾಗುತ್ತದೆ. ಜನರಿಂದ ಆಯ್ಕೆಯಾಗಿರುವ ಸರ್ಕಾರ ಸ್ಥಳೀಯ ಆಡಳಿತ ಸುಗಮ ಮಾಡುವಂತ ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು ಬಹುಜನರ ಆಗ್ರಹವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಅವಧಿ ಮುಗಿದು ವರ್ಷಗಳೇ ಕಳೀತಾ ಇದ್ದಾವೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣಾ ಅವಧಿ ಮುಗಿದಿದ್ರೂ ಕೂಡ ರಾಜ್ಯ ಸರ್ಕಾರ ಇವುಗಳನ್ನ ನಡೆಸೋಕೆ ಮುಂದಾಗ್ತಾ ಇಲ್ಲ. ನಾನಾ ಕಾರಣಗಳನ್ನ ನೆಪವೊಡ್ಡಿ GBAಯನ್ನು ಕೂಡ ನೆನೆಗುದಿಗೆ ಬೀಳುವಂತೆ ಮಾಡಿದೆ. ಈ ಎಲ್ಲವನ್ನ ಪ್ರಕ್ರಿಯೆ ರಾಜ್ಯ ಸರ್ಕಾರ ಎಷ್ಟು ಬೇಗ ಮುಗಿಸುತ್ತೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಮತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದಾವೆ. ಯಾಕೆ ಈ ಚುನಾವಣೆಗಳನ್ನ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಎನ್ನುವಂತ ವಿಚಾರ.